ನಾಳಿಗೆ ದಾನ ಇಲ್ಲ, ಧರ್ಮ ಇಲ್ಲ, ಭಾಳ ಗಳಿಸಿದೆ. ಅದಕ್ಕಂತಾರೆ ಅವ್ರ ಮನೆಯ ಕಟ್ಟಿಸಿದೆ ಮಾಳಿಗೆ, ನಿನ್ನ ಹೊತ್ತುಕೊಂಡು ಒಯ್ಯುವರು ನಾಳಿಗೆ, ನಿನ್ನ ಇಟ್ಟ ಬಂದ ಉಣ್ಣತಾರ ಹೋಳಿಗೆ, ನೀ ಮಾಡಿದ್ದು ಯಾರಿಗೆ ಇಲ್ಲಿ ಕಸಬಾರಿಗೆ ಅಂತೇಳಿ ಮಡಿವಾಳಪ್ಪನವ್ರು ಬೈದ್ಬಿಟ್ರು. ಭಗವಂತ ಕೊಟ್ಟಾಗ ದಾನ ಧರ್ಮ ಮಾಡಿ ಪುಣ್ಯ ಕಟ್ಕೋಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮಗಳ ಉದ್ದೇಶ ಇರ್ತದೆ. ಈ ರೀತಿಯಾಗಿ ಶಿವಲಿಂಗ 2 ರೊಟ್ಟಿ ಕೊಟ್ಟ ಹೋಳಿಗೆಯನ್ನು ಪಡೆದಿದ್ದ ಕಾರಣ ಏನಂದರೆ ಇದೊಂದು ಲೀಲೆಯಿಂದ ಕೊಟ್ಟಟ್ಟು ಬರಲಾರದು, ಕೊಟ್ಟದಕ್ಕಿಂತ ಹೆಚ್ಚು ಬರ್ತದೆ ಅನ್ನೋ ಮಾತನ್ನು ದಾನ ಮಾಡಿ ಅನ್ನೋ ಉದ್ದೇಶಕ್ಕೆ ಇಟ್ಟುಕೊಂಡು ಆ ಪವಾಡವನ್ನು ಮಾಡಿದ. ಅಂತೂ ಅತ್ತೆ ವೀರಮ್ಮಗ ಮನನೊಂದು ಮಾತನಾಡಿದ, ನಿನಗೆ 3 ಜನ್ಮದೊಳಗೆ ಪ್ರಾಯಶ್ಚಿತ್ತ ಆಗಲಿ. ಋಷಿಗಳ ಆಡಿದ ಮಾತು ಹುಸಿ ಆಗಲಿಲ್ಲ. ಅದು ರೋಗ ರುಜಿನಿ ಬಂದು ವೀರಮ್ಮ ಅತ್ತಿ ಸತ್ತು ಹೋಗಿಬಿಟ್ಲು. ನಮ್ಮ ಶಾಸ್ತ್ರ ಹೇಳ್ತದ, ಪಾಪಾನುಗುಣದಿಂದ ಗಿಡಿಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ರೂಪಾಗಿ ಮೇಲಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ. ನಿಜಗುಣ್ರ ಅಂತಾರ, ಪಾಪದಿಂದ ಮಾಡಿಸಿದ ಮನುಷ್ಯ ಏನು ಪುಣ್ಯದಿಂದ ಮಾನವ ಜನ್ಮ ಬರ್ತದ. ಪಾಪದಿಂದ ಅಂದರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ. ನಿಜಗುಣ ಶಿವಗಳಂತಾರೆ, ಯಾರ ಮನುಷ್ಯ ಪಾಪ ಮಾಡ್ತಾನ, ರೋಗಿಯಾಗಿ ಹುಟ್ಟತಾನ, ಬಡತನದಿಂದ ಹುಟ್ಟತಾನ, ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಹುಟ್ಟತಾನ, ಹಂಗೆ ಪಾಪ ಮಾಡಿದ್ದು ವೀರಮ್ಮ. ವೀರಾಂಬೆ ಪಾಪ ಮಾಡಿದ್ದು ಏನು ಅಂತ ಕೇಳಿದ್ರೆ, ಮಹಾತ್ಮರ ಶರಣರ ಚರಿತ್ರೆಗಳನ್ನು ಗ್ರಂಥಗಳನ್ನು ಹರಿದು ಓದಿದ್ಲು, ಮಾಡುವ ದಾನ ಧರ್ಮ ಪೂಜೆ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ದು, ಮತ್ತೊಬ್ಬರನ್ನು ನಿಂದೆ ಮಾಡ್ತಾ ಇದ್ದು. ಇಂಥ ಪಟ್ಟ ಕೆಲಸಕ್ಕೆ ಏನು ಅಂದರೆ ಮನನೊಂದು ಮಾತನಾಡಿತು ಶಿವಲಿಂಗನ ನಾಲಿಗೆ. 3 ಜನ್ಮದಲ್ಲಿ ತಪ್ಪಲಿಲ್ಲ. 3 ಜನ್ಮದೊಳಗೆ ಜನ್ಮಗಳನ್ನು ತೊಟ್ಟು ತೊಟ್ಟು ಬಾ ಅಂತ ಹೇಳಿದಾಗ, ಕ್ರಿಮಿ ರೂಪದಿಂದ ಕೀಟ ರೂಪದಿಂದ ಪಶು ರೂಪದಿಂದ ಅಂದಾಗ ಮುಂದೆ ಏನಾಯಿತು ಅಂತ ಕೇಳಿದ್ರೆ, ವೀರಮ್ಮ ಒಂದು ಅರಣ್ಯದೊಳಗೆ ಜಿಂಕೆ ಆಗಿ ಹುಟ್ಟಿದ್ಲು. ಜಿಂಕೆಯ ಗರ್ಭದಿಂದ ಜಿಂಕೆ ಮರಿಯಾಗಿ ಅರಣ್ಯದೊಳಗೆ, ನಾ ಎಕ್ಸ್ಪ್ರೆಸ್ ಹೇಳ್ತಾನೆ ಅದನ್ನು, ಅರಣ್ಯದೊಳಗೆ ಓಡಾಡೋ ಟೈಮ್ದೊಳಗೆ ಒಬ್ಬ ಆ ಗ್ರಾಮದ ಮನುಷ್ಯ ಅದು ಬಹಳ ಚಂದ ಅದ ಅಂತ ಚಿಗುರಿಯನ್ನು ತಂದು ತನ್ನ ಮನೆಯೊಳಗೆ ಇಟ್ಕೊಂಡ. ಅವಂದ, ಇದು ನಮ್ಮಂಥವ್ರ ಮನ್ಯಾಗ ಇರೋದೇನೈತಿ, ಶರಣ ಮನ್ಯಾಗ ಇರ್ಬೇಕು. ಮಠವ ಮಂದಿರ ಶರಣರು ಸಂತರು ಇದರ ಚಿಗುರಿ ಭಾಳ ಪ್ರೀತಿಯಿಂದ ನೋಡ್ಕೋತಾರಂತ ಹೇಳಿ ಆ ಚಿಗುರಿಯನ್ನು ತಂದು ಶಿವಲಿಂಗನ ಮನ್ಯಾಗ ಕೊಟ್ಟ. ಶಿವಲಿಂಗೇಶ ಮನೆ ಒಳಗೆ ಭಾಳ ಸುಂದರ ಜಾಕಿ ಮಾಡಿದಾಗ ಗೊತ್ತಿತ್ತು ನಾವು. ಮನನೊಂದು ಮಾತನಾಡಿದ ಮಾತು ಗೊತ್ತಿತ್ತು, ನಮ್ಮ ಅತ್ತಿನ ಚಿಗುರಿಯಾಗಿ ಬಂದಾರ ಅನ್ನೋದು ಗೊತ್ತಾಯ್ತು. ಅದರ ಆವಿಷ್ಯ ಇಲ್ಲ ಅನ್ನೋದು ಗೊತ್ತಿತ್ತು. 3-6 ವರ್ಷದೊಳಗೆ 3 ಜನ್ಮವ ತಾಳು ಆಯಿತು ಅಂಥೇಳಿ ಶಿವಲಿಂಗೇಶ ಇಲ್ಲದ ಟೈಮದೊಳಗೆ ಏನಾಯ್ತು ಅಂದ್ರೆ, ಆ ಚಿಗುರಿ ಹೊರಗೆ ಹೋಗಿಬಿಡ್ತು ಅಂಗಳದೊಳಗೆ. ಅಂಗಡದೊಳಗೆ ಅಡ್ಡಾಡೋ ಟೈಮ್ದೊಳಗೆ ಏನಂದ್ರೆ, ಯಾರ್ಯಾವರು ಕಟ್ಟೆ ಶಿವಲಿಂಗಪ್ಪನ ಮನೆ ಮುಂದೆ ಹೋಗ್ತಾರೆ, ಅವ್ರ ಮನೆತನ ಐತೆ. ಕಟ್ಟೆ ಶಿವಲಿಂಗಪ್ಪನ ಮನೆ ಮುಂದೆ ಆಟ ಆಡಕತ್ತಿತ್ತು. ಅದು ಹೋಗಿ ಶಿವಲಿಂಗೇಶ ಇಲ್ಲದ ಟೈಮ್ದೊಳಗೆ ಆಟ ಆಡೋ ಟೈಮ್ದೊಳಗೆ ಆ ಕಡೆ ಈ ಕಡೆ ಅಂತ ಬೀದಿ ನಾಯಿಗಳು ಬಂದು ಆ ಚಿಗುರಿಯನ್ನು ಕೊಂದೋಗೋದು ಬಿಟ್ಟು. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ. ಮಾತು ಸುಳ್ಳಾಗಲಿಲ್ಲ, ಶಿವಲಿಂಗ ಅಜ್ಜನ ಮಾತು ಸುಳ್ಳಾಗಲಿಲ್ಲ. ಮತ್ತೊಂದು ಜನ್ಮ ಒಂದು ಅಧ್ಯಾಯದೊಳಗೆ ಬರೆದು ಬಿಟ್ಟೇನೆ ಅದನ್ನು. ಮತ್ತೊಂದು ಜನ್ಮ ಏನು ಅಂತ ಕೇಳಿದ್ರೆ, ಮಂಗಲಗಿರಿ ಗ್ರಾಮ ಒಡ್ಡರ ಮನೆತೊಳಗೆ, ಬಡತನದ ಮನೆತೊಳಗೆ ಪಾಪದಿಂದ ಕ್ರಿಮಿ ಆಗ್ತಾನ, ಕೀಟ ಆಗ್ತಾನ, ಬಡತನ ಆಗ್ತಾನ, ವ್ಯಾಧಿ ರೂಪೇಣ ಬಾಧ್ಯತೆ, ರೋಗದಿಂದ ಬಡತನ, ಇವೆಲ್ಲ ಪಾಪದ ಫಲ ರೀ. ಅದಕ್ಕಾಗಿ ಆಗ ಪಶು ಆಗಿ ಪ್ರಾಣಿಯಾಗಿ ಹುಟ್ಟಿದ ಅತ್ತೆ ಈಗ ಬಡತನದ ಮನೆಯೊಳಗೆ ಹೆಣ್ಣು ಮಗಳಾಗಿ ಹುಟ್ಟಿದ್ಲು. ಆ ಹುಟ್ಟಿದಾಕನು ಒಡ್ಡರ ಮನೆಯೊಳಗೆ, ಮಂಗಲಗಿರಿ ಎಂಬ ಗ್ರಾಮದೊಳಗೆ ಒಡ್ಡರ ಮನೆಯೊಳಗೆ ಹುಟ್ಟಿದಾಗ ಪಾಪ ಹುಟ್ಟಿದಾಕ್ಷಣವೇ ತಂದೆ ತಾಯಿಗಳು ತೀರ್ಕೊಂಡ್ಬಿಟ್ರು.
ಪರದೇಶ ಆಗಿಬಿಡ್ತು. ತಂದೆ ತಾಯಿ ಏನಿದ್ರೆ ಏನಾಯ್ತು ಮೊದಲ ಬಡತನ, ಅದರೊಳಗೆ ತಂದೆ ತಾಯಿ ತೀರ್ಕೊಂಡು ಹೋಗಿಬಿಟ್ರು. ಆ ಊರು ಗೌಡ್ರಕ್ಕಿನ ಜಾಕಿ ಮಾಡಿ ಸಣ್ಣ ಕೂಸದ ಅಂಥೇಳಿ ಅವ್ರ ಮನ್ಯಾಗ ತಂದು ಅದನ್ನು ಜಾಕಿ ಮಾಡಿಬಿಟ್ರು. ದಿನಾಲು ಶಿವಲಿಂಗಜ್ಜನ ಧ್ಯಾನ ಮಾಡ್ತಿದ್ರು, ಅವ್ರ ಬಗ್ಗೆ ನಾಲ್ಕು ಮಾತಾಡ್ತಿದ್ರು ಅವ್ರ ಮನೆ ಒಳಗೆ. ಎಲ್ಲರೂ ಕುಂತ ಮಾತಾಡೋ ಹೊತ್ನಾಗ ಸಣ್ಣ ಮಗು ಶಿವಲಿಂಗ ಹಿಂದಿನ ಸಂಬಂಧ ಇತ್ತಲ್ಲ, ಋಣಾನುಬಂಧ. ಶಿವಲಿಂಗಜ್ಜ ಬಗ್ಗೆ ಮಾತಾಡ್ತಾರೆ. ಶಿವಲಿಂಗ ಅಂದ್ರೆ ಅವನ ನಾನು ಅಳದೇವರು ಅಂತ ಹೇಳಿ ಅವನ ಹತ್ತಿರ ಹೋಗ್ಬೇಕು ಅಂಥೇಳಿ ತವಕಾಗಕ್ಕೈತು. ಗೌಡ್ರಿಗೆ ಹೇಳ್ತಿದ್ದು, ತಾತ ಆ ಶಿವಲಿಂಗೇಶ್ವರ ಅಂತಿ ಮಾತಾಡ್ತಿರಲ್ಲ, ಒಳ್ಳೆಯ ಪುರುಷ ಅಂತ ಮಾತಾಡ್ತಿರಲ್ಲ, ಅವನ ಮನೆಗೆ ನನಗೆ ಅವನ ದರ್ಶನ ಮಾಡಿಸ್ರಿ. ಹುಚ್ಚಿ ಶಿವಲಿಂಗೇಶ ಇಲ್ಲ, ನೀ ಎಲ್ಲಿ, ನಿನಗ್ಯಾಕೆ ಬೇಕಾಗಿತ್ತು, ಒಳ್ಳೆ ಹೆಣ್ಮಗನಿ ಹಿಂಗಂತಿದ್ರು. ಇಲ್ಲ ಅವ್ರ ದರ್ಶನ ನನಗೆ ಆಗಬೇಕು ಅಂತ ಹೇಳಿದಾಗ ಕೊನೆಗೆ ಅವ್ರು ತಂದು ಅಲ್ಲಿ ಬಿಡ್ತಾರೆ. ನೀನು ಭಾಳ ನೆನಸಾಕತ್ತೇಳಪ್ಪ, ಇಲ್ಲೇ ಇಟ್ಟುವ ಅಂದ ಕೂಡಲೇ ಬಂಗಾರ ಮಗಂದು ಯವ್ವ ಅತ್ತಿ ಬಂದು ನೋಡಂದ. ಅತ್ತಿ ಮತ್ತೆ ಬಂದು ನೋಡು ಅಂದ. ಮನನೊಂದು ಮಾತನಾಡಿತ್ಲ. ಚಿಕ್ಕ ವಯಸ್ಸೊಳಗೆ ಹೊಡೆದಾಗ ಮತ್ತೆ ಹೆಣ್ಮಗಳು ಅದು ರೋಗ ಆಗಿ ಸತ್ತು ಹೋಗ್ಬಿಡ್ತು. 3 ಜನ್ಮಗಳ ಆಗಬೇಕಾಗ್ಯದ. ಅದೇ ಟೈಮ್ದೊಳಗೆ ಏನಂತ ಕೇಳಿದ್ರೆ, ಮತ್ತೊಂದು ಜನ್ಮ ಪ್ರಾಪ್ತಿ ಆಗೋ ಟೈಮ್ದೊಳಗೆ ಮಾದನ ಹೆಪ್ರಿಯ ಗ್ರಾಮದೊಳಗೆ ಸಿಂಗಶೆಟ್ಟಿ ಮಹಂತ ಅಂಥೇಳಿ 12 ವರ್ಷ ಮದುವೆ ಆದರೂ ಮಕ್ಕಳಾಗಿದ್ದಿಲ್ಲ. ಮದುವೆ ಆಗಿ 12 ವರ್ಷ ಆದರೂ ಮಕ್ಕಳಾಗಿದ್ದಲ್ಲ. ಮಕ್ಕಳ ಚಿಂತೆ ಅದ್ಭುತ ಗೊತ್ತೈತೆ. ನಿಮ್ಮ ಮನೆ ಕೇಳೇರಿ. ನಂದಿ ಧ್ವಜ ಮನೆತನದಾಗ ನಂದೀಶನಿಗಾಗಿ ಹೋಗಿ ಅಲ್ಲಿ ಬೇಡ್ಕೊತಿದ್ದವ. ಶಿವಲಿಂಗ ನಿಮ್ಮ ನಂದಿಗೆ ಹೇಳು, ನನಗೊಂದು ಮಕ್ಕಳನ್ನು ಕೊಡಂತ ಹೇಳು, ನಮ್ಮ ಜನ್ಮಕ್ಕೆ ಮಕ್ಕಳು ಬೇಕು ಅಂತ ಹೇಳಿದಾಗ ಸಂಕಲ್ಪ ಮಾಡ್ತಾನೆ ಗಪ್ಪ ಅಂದ ಶಿವಲಿಂಗ. ಆ ನಂದಿ ಮುಂದೆ ಕುಂತ ಸಂಕಲ್ಪ ಮಾಡಿದ, ಅವನ ಮಗಳು ಕೊಡು, ಮಕ್ಕಳ ಕೊಡು ಅಂತ ಹೇಳಿ. ಅದೇನು ಒಡ್ಡರ ಮನ್ಯಾಗ ಸತ್ಯದಳ ವೀರಮ್ಮ 12 ವರ್ಷದ ಅರ್ಥಾತ್ ಇವ್ರ ಮದುವೆಯಾಗಿ 12 ವರ್ಷ ಆಗಿತ್ತು. ಯಾವಾಗ ಇವ ಸಂಕಲ್ಪ ಮಾಡಿದ ಅಲ್ಲಿ ಇವನ ಮಗಳಾಗಿ ಹುಟ್ಟಿ ಬಂದು, ಮಹಂತನ ಮಗಳಾಗಿ ಹುಟ್ಟಿ ಬಂದು. ಸಂಸ್ಕಾರ ಬೇರೆ, ಇದು ಕೊನೆಯ ಜನ್ಮ ಇರೋದ್ರಿಂದ ಸಂಸ್ಕಾರ ಬೇರೆ ಆಯ್ತು. ಅವ್ರು ಕೂಡ ಏನು ಅಂತ ಕೇಳಿದ್ರೆ, ಇಲ್ಲಿ ಅಕ್ಕಿನೂ ಮಠಕ್ಕೆ ಬರೋದು, ನಂದಿನ ಮುಂದೆ ಕುಂತ ಭಜನಾ ಮಾಡುವುದು, ದಾನ ಧರ್ಮ ಮಾಡೋದು. ಸಣ್ಣ ಮಗಳು ಇಷ್ಟ ಮಗಳಿದ್ರೂ ಅದು ಓಡೋಡಿ ಬರ್ರಿ, ನಮ್ಮ ಮಕ್ಕಳು ಹೆಂಗೆ ಕೂತಿದ್ದು ಸಾಂಬ ಸದಾಶಿವ ಅಂತಾವಲ್ಲ, ಭಜನೆ ಮಾಡ್ತಾವಲ್ಲ, ಹಂಗೆ ಅವ್ರು ಕೂಡ ಮಾಡೋಕ್ಕಾಯ್ತು. ಶಿವಲಿಂಗ ಅವ್ರಿಗೂ ಅಂದ, ಮತ್ತೆ ಯವ್ವ ಅತ್ತಿ ಬಂದ ನೋಡಿ ಭಜನೆ ಮಾಡೋಕ್ಕಿದ್ದಾಳ ಅಂದ. ಪುಸ್ತಕ ಹರಿದಿದ್ಲು, ಭಜನೆ ಬೇಡ ಅಂತಿದ್ಲು, ಹಿಂಗೆ ಪೂಜೆ ಬೇಡ ಅಂತಿದ್ಲು. ಈಗ ನೋಡಿ ನಮ್ಮ ಅತ್ತಿ ಹೆಂಗೆ ಕೂತು ಭಜನೆ ಮಾಡೋಕ್ಕಿದ್ದಾಳ ಅಂದ ಕೂಡಲೇ, ಏನಪ್ಪ ನೀನು ಆಟ ತಿಳಿಯೋದಿಲ್ಲ, ಮುದುಕಿ ಆಗಿತ್ತ ಬಂಗಾರ, ನೀನು ಆಟ ನಮ್ಗೆ ಹೆಂಗೆ ತಿಳಿದಪ್ಪ ಅಂದ್ರೆ, ಏನಿಲ್ಲ ಮಾಡಿದ ಕರ್ಮ ತೀರ್ಸಾಕ ಬಂದಾಳಕಿ. ಮತ್ತು ಈಗ ಒಂದು ಸಂಸ್ಕಾರವಂತ ಮನೆ ಒಳಗೆ ಬೆಳೆದಾಳ. ಅದಕ್ಕಾಗಿ ಆಕಿಗೆ ಚಲೋ ಆಗಕೈತಿ ಅನ್ನೋಗೂಡದ ಆ ಊರೊಳಗೆ ಈ ದುರ್ಗೋಣ ಬ್ಯಾನ್ ಎತ್ತಿರ್ತಾವಲ್ಲ, ಏನಂತೀರಿ ನೀವು ಅದು, ಬ್ಯಾನಿ ಮಾರಿ ಬ್ಯಾನ್ ಬಂದುಬಿಡ್ತು. ಆ ಬಂದ ಟೈಮ್ದೊಳಗೆ ಅವ್ರ ಮನೆತನದೊಳಗೆ ಬಂದು ಆ ಹುಡುಗಿಗೂ ಬಂದು ಬಿಡ್ತು. ಅದನ್ನು ಶಿವಲಿಂಗೇಶನ ಮುಂದೆ ತೊಗೊಂಬಂದರು. ನೋಡಪ್ಪ, ಅಪೂಪರು ಹುಟ್ಟೈತಿ, 12 ವರ್ಷ ಆದಮೇಲೆ ಹುಟ್ಟೈತಿ ಇದು ಮಗಳು, ಇದಕ್ಕೆ ರೋಗ ಬಂದೈತಿ, ನೀನೇ ಕಾಪಾಡಬೇಕು ಅಂತ ಹೇಳಿದಾಗ ಅವ ತತ್ವಜ್ಞಾನಿ ಗೊತ್ತಿತ್ತು ಅವಾಗ, ಇದು 3ನೇ ಜನ್ಮ, ಅದು ರೋಗ ಬಂದರೂ ಏನು ಮಾಡೋದಿಲ್ಲ, ಬರಬೇಕಾಗಿತ್ತು, ರೋಗ ಬಂದು ಹೋಗಿಬಿಡ್ತದ, ಅದಕ್ಕೆ ಏನೂ ಮಾಡೋದಿಲ್ಲ ಅಂತ ಹೇಳಿ ಆಕೆಗೆ, ಯಾಕಂದ್ರೆ ಈ ಜನ್ಮ ಕೊಡೆ ಜನ್ಮದ, ಇದು ತೀರ್ಥ, ಇದು ಸಾರ್ಥಕ ಆಗುವಂಥ ಜನ್ಮದ, ಆಕೆಗೆ ಏನೂ ಆಗೋದಿಲ್ಲ, ನನ್ನ ಆಶೀರ್ವಾದ ಅದ ಅಂತ ಹೇಳಿದಾಗ ಆ ಹೆಣ್ಮಗಳಿಗೆ ಏನೂ ಆಗಲಿಲ್ಲ, ರೋಗ ಪರಿಹಾರ ಆಯಿತು. ಈ ರೀತಿಯಾಗಿ ಅದ್ಭುತವಾಗಿರುವಂಥ ಲೀಲೆಗಳನ್ನು ಮಾಡ್ತಾ ಒಂದು ದಿನ ವಾಯು ವಿಹಾರಕ್ಕಾಗಿ ಶಿವಲಿಂಗಜ್ಜ ಹೊಂಟಿದ್ದ. ಹೋಗೋ ಟೈಮ್ದೊಳಗೆ ಏನು ಅಂತ ಕೇಳಿದ್ರೆ, ಅವ ಈ ಸಂಸಾರ, ಈ ಪ್ರಪಂಚದ ಬಗ್ಗೆ ವಿಚಾರ ಮಾಡ್ತಿದ್ದವ. ಏನದ ಈ ಸಂಸಾರ? ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನೆದು. ಶಂಕರ ನೋಡು ನೀ ಎನ್ನ ಪರಿಭವದ ಬಾಧೆ ಏನು, ಭವಭುಕ್ತನಾಗಬೇಕು, ಅವನಿಗೆ ನಿದ್ದಿನ ಬರುವಲಾಗಿತ್ತು. ಈ ಸಂಸಾರ ಬಂಧನದಿಂದ ದೂರ ಆಗಬೇಕು ಅನ್ನುವಂಥ ವ್ಯವಸ್ಥೆ ಒಳಗಿದ್ದ. ಸಂಸಾರ ಅಂದರೆ ಇದು ಹೆಂಡ್ರ ಮಕ್ಕಳಲ್ಲ, ಜನನ ಮರಣ ರೂಪ, ಪುನರಪಿ ಜನನಂ ಪುನರಪಿ ಮರಣಂ.
ಈ ಸಂಸಾರದಿಂದ ಮುಕ್ತ ಆಗಬೇಕು, ಜಗತ್ತನ್ನು ಮುಕ್ತ ಮಾಡಬೇಕು ಅಂತ ತವಕಿ ಒಳಗೆ ಹಾದು ಹೊಂಟಿದ್ದ. ದಾರಿ ಒಳಗೆ ಏನು ಅಂತಂದ್ರೆ ಒಂದು ಬಂಗಾರದ ಚಿನ್ನದ ಗಟ್ಟಿ ಬಿದ್ದು ಬಿಟ್ಟು ತಾವು ಹೋಗೋ ದಾರಿ ಒಳಗೆ. ಬಂಗಾರದ ಗಟ್ಟಿ ಅವನ ದಾರಿ ಒಳಗೆ ಹೋಗುವ ದಾರಿ ಒಳಗೆ ಬಿದ್ದು ಬಿಟ್ಟಿತ್ತು. ಪರಮಾತ್ಮನ ಪರೀಕ್ಷೆಯೋ ಶಿವಲಿಂಗನ ಪವಾಡವೋ ಗೊತ್ತಿಲ್ಲ. ಇವನ ಮನ ಪರೀಕ್ಷೆ ಮಾಡಕ್ಕೆ ಪರಮಾತ್ಮ ಬಂಗಾರದ ಗಟ್ಟಿ ಬಡತನ ಹರಿದು ತಿನ್ನುವಂಥ ಬಡತನದೊಳಗೆ ಬಂಗಾರಕ್ಕಾಗಿ ಆಸೆ ಮಾಡ್ತಾನಂತ ಪರೀಕ್ಷೆ ಮಾಡಕ್ಕೆ ಪರಮಾತ್ಮ ಹೋಗಿದ್ದೋ ಇವನ ಲೀಲೆಯನ್ನು ಜಗತ್ತಿಗೆ ತಿಳಿಸಾಕ ಅದನ್ನು ಉಗಿದಿದ್ದೋ ಗೊತ್ತಿಲ್ಲ. ಅದನ್ನು ನೋಡಿದವ ನನಗೂ ಬಡತನ ಅದ, ಈ ಬಂಗಾರ ತೊಗೊಂಡು ಹೋದರೆ ನನ್ನ ಹೆಂಡ್ರ ಮಕ್ಕಳನ್ನು ಕೈಲಿ ಬಿಡು, ಈ ನನ್ನ ಹೆಂಡ್ರ ಈ ಮನೆ ಎಲ್ಲ ಚೆಂದಾಗಿ ನಡಿಬಹುದಲ್ಲ ಅಂತೇಳಿ ಆಸೆಯಿಂದ ಅದನ್ನು ತಗೋತಾನೇನೋ ಅಂತ ಭಗವಂತ ತಿಳಿದಿರಬೇಕು. ಆಸೆ ಪಾಸಗಳನ್ನು ಮಿಂತ ಮಹಾತ್ಮ ಯಾರು ಅಂದ್ರೆ ಅದು ಶಿವಲಿಂಗೇಶ ಅನ್ನೋದು ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಅದನ್ನು ನೋಡಿದವ ಅವಂದ, ಅಪ್ಪ ಬಂಗಾರ ಎಂಥವ್ರನ್ನ ಮಣ್ಣು ಮುಗಿಸೈತಿದ್ದು ಬಂಗಾರ ಅಂದ. ಬಲಿ ವಾಲಿ ಕೌರವ ಇದಕ್ಕಾಗಿಯೇ ಕನಕ ಕಾಮಿನಿ ಭೂಮಿಗಾಗಿ ಬಡಿದಾಡಿ ಕೆಟ್ಟಿತಿ ಜಗವೆಲ್ಲ ಎಲೆ ಹುಚ್ಚು ಮನವೇ. ಮನಸ್ಸಿಗೆ ಬುದ್ಧಿ ಹೇಳ್ತಾನೆ ಶಿವಲಿಂಗ, ತನ್ನ ಮನಸ್ಸಿಗೆ ಬುದ್ಧಿ ಹೇಳ್ತಾನೆ. ನಾವೇನೇ ಯಾರಾಗಿದ್ದರೆ ದಡವಕ್ಕನ್ನು ತೊಗೊಂಡು ಹೋಗಿ ಬಿಡ್ತಿದ್ದು. ಅದನ್ನು ನೋಡಿ ಬಡತನ ಐತಿ, ತಗೋಬೇಕನ್ನೋ ಇಚ್ಛಾ ಇರಲಿಲ್ಲ. ಇದಕ್ಕೆ ಜಗತ್ತು ಕೆಟ್ಟದಿ ಅಂತ ನಾವು ಕನಕ ಕಾಮಿನಿ ಭೂಮಿಗಾಗಿ ಬಡಿದಾಡಿ ಗೆಟ್ಟಿತೆಲೆ ಜಗವೇ ಹುಚ್ಚು ಮನವೇ. ಹಗಲ ಕಂಡ ಬಾವಿ ಇರುಳು ಬೀಳುವರೆ. ಜಗತ್ತಿದೆಲ್ಲ ಅದರಿಂದ ಹಾಳಾಗೈತಿರೋದು ತಿಳಿದ ಮತ್ತೆ ನೀವು ಮುಟ್ಟುತ್ತೇನ ಮನಸ್ಸು? ಆ ಮನಸ್ಸಿಗೆ ಉಪದೇಶ ಮಾಡ್ತಾನು, ಬೇಡ ಬೇಡ ವಿಷಯದ ಆಸೆ ಬೇಡ, ಇದನ್ನು ಮುಟ್ಟಬೇಡ ಅಂತ. ಆಗ ನಂದಿಗೆ ಭಗವಂತಗಂತಾನ, ಏನು ಪರಮಾತ್ಮ ನನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಬಂಗಾರ ನನ್ನ ಮುಂದೆ ಬಂದು ಉಗದದಿ, ಪರೀಕ್ಷೆ ಮಾಡ್ಬೇಕಂತೇಳಿ ಬಂಗಾರ ನನ್ನ ಮುಂದೆ ಉಗದದಿಪ್ಪ. ಬಸವಣ್ಣವರು ವಚನ ನೆನಪಾತ ಅವಾಗ, ವಿಷಯವೆಂಬ ಹಸುರನ್ನ ಮುಂದೆ ತಂದು ಪಸರಿಸದರಯ್ಯ. ಬಸವಣ್ಣ ಬೇಡ್ಕೊಳ್ಳಿಲ್ಲ, ಈ ವಿಷಯ ಎಂಬ ಹಸುರನ್ನ ಮುಂದೆ ತಂದು ಪಸರಿಸದಿರಯ್ಯ. ಪಶುವೇನು ಬಲ್ಲದು ಹಸುರವೆಂದೆಡಿಸುವುದು ಎಂತ ಮಾತು. ಬಸವಣ್ಣ ಅಂದ ಮಾತ ನೆನಪಾತು ಶಿವಲಿಂಗಗ. ವಿಷಯಗಳ ಹಸರ ದನದ ಮುಂದೆ ಹಸರು ಬಂದ್ರೆ ಕೇಳಿತ್ತು, ಅದು ಬಾಯಿ ಹಾಕುದ. ಹಂಗೆ ಈ ವಿಷಯವೆಂಬ ಶಬ್ದ ಸ್ಪರ್ಶ ರೂಪು ರಸ ಗಂಧ, ಈ ಬಂಗಾರ ಹೆಣ್ಣು ಹಣ್ಣು ಮಣ್ಣನ್ನು ನನ್ನ ಮುಂದೆ ಬಂದು ಪಸಾರಿಸಿದರು. ಯಾಕೆ ಮನಸ್ಸು ಚಂಚಲ, ಮನವೆಂಬ ಮರ್ಕಟವನ್ನು ತಡೆಯಲಾರೇನೋ ದೇವ. ಈ ಮನಸ್ಸನ್ನು ಮಂಜ ಎಲ್ಲಿ ಹೋಗ್ತದ ಏನು ಮಾಡ್ತದ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಮನಸ್ಸಿಗೆ ಈ ವಿಷಯದ ಆಸೆ ತೋರಿಸಬೇಡ. ಹಸುರನ್ನ ಮುಂದೆ ತಂದು ಪಸರಿಸದಯ್ಯ, ಪಶುವೇನು ಬಲ್ಲದು ಹಸುರವೆಂದೆಡಿಸುವುದು. ಇದನ್ನು ಯಾಕೆ ನನ್ನ ಮುಂದೆ ತಂದು ಹೋಗಿದ್ದೆ ಭಗವಂತ ಪರೀಕ್ಷೆ ಮಾಡಕ್ಕೆ? ಈ ಮನಸ್ಸು ಬೇಡ್ತಂದ್ರೆ ಮತ್ತೊಬ್ಬರ ದ್ರವ್ಯ ನಿಷ್ಪ್ರಶ್ಚತೃ ನಮ್ಮ ಜಗತ್. ವೈರಾಗ್ಯವಂತನಿಗೆ ಇದೆಲ್ಲ ಜಗತ್ತ ಒಂದು ಹುಲ್ಲುಗಡ್ಡಿ ಸಮಾನ. ನಮ್ಮ ಶಿವಲಿಂಗ ಅಂತಾನ, ಇದು ಹುಲ್ಲುಗಡ್ಡಿ ಅದ, ಇದನ್ನು ಮುಟ್ಟಿದರೆ ನನ್ನ ಮನಸ್ಸು ಕೆಟ್ಟಿತ್ತು ಅಂತ ಅದನ್ನು ಮುಟ್ಟಲಿಲ್ಲ, ದಾಟಿ ಹೋಗಿ ಬಿಟ್ಟು. ಕಲ್ಲು ಮಾಣಿಕ್ಯವೆಲ್ಲ ಒಂದೇ ಬಗೆ ನೋಟದಲ್ಲಿ ಮುದ್ದು ರಾಮ. ಆ ಜ್ಞಾನಿಗೆ ಕಲ್ಲು ಅಟ್ಟ, ಬಂಗಾರು ಅಟ್ಟ, ಒಡವೆ ಅಷ್ಟ ಅಟ್ಟ, ಅದನ್ನು ಬಿಟ್ಟು ದಾಟಿ ಹೋದ. ಇದು ಮನಸ್ಸು ಕೆಡಿಸುವಂಥ ಈ ಹೆಣ್ಣು ಹಣ್ಣು ಮಣ್ಣನ್ನು ನಾನು ನೋಡಬಾರ್ದು ಅಂತ ದಾಟಿ ಹೋದ. ಇಂಥ ಸಿದ್ಧಿ ಪುರುಷ ಯಾರಿದ್ರು ಅಂತ ಕೇಳಿದರೆ ನಮ್ಮ ಶಿವಲಿಂಗೇಶ, ನಮ್ಮ ಚರಿತ್ರ ನಾಯಕ. ಆಸೆ ಆಮಿಷಗಳನ್ನು ಮೀರಿದಂಥವ, ಆಸೆ ಪಾಶಗಳನ್ನು ಹರಿದಂಥವ ಯಾರು ಅಂತ ಕೇಳಿದ್ರೆ ಒಬ್ಬ ಸನ್ಯಾಸಿಯಾಗಿ ಮಹಾತ್ಮ ಆಗಿ ಜಗತ್ತಿನೊಳಗೆ ಪೂಜ್ಯಗೊಂಬಂಥ ನಿಮ್ಮೆಲ್ಲರ ಈ ಚರಿತ್ರೆ ನಾಯಕ, ನಿಮ್ಮೆಲ್ಲರ ಆರಾಧ್ಯ ದೈವ, ಆಸೆ ಪಾಶಗಳನ್ನು ಮೀರಿ ನಿಂತ ಮಹಾತ್ಮ ಇದ್ದ. ಅಂಥವೆಲ್ಲವನ್ನು ಹರಿದು ಹೋಗೋದು ಬಿಟ್ಟಿದ್ದ. ದಾಟಿ ಮನೆಗೆ ಬಂದ. ಆ ಕಡೆ ಲಕ್ಷ್ಯ ಕೊಡಲಿಲ್ಲ. ಶರಣರಂದ್ರೆ ಹಂಗೆ, ಸಂತರಂದ್ರೆ ಹಂಗೆ, ಯೋಗಿಗಳಂದ್ರೆ ಹಂಗೆ, ಮಹಾತ್ಮರಂದ್ರೆ ಮನೆಗೆ ಬಂದ. ಅದನ್ನು ಮರ್ತ ನಾವು ನೆನಪಿಡು. ನಾವು ಬಂಗಾರ ಇತ್ತು ಬಿಟ್ಟು ಬಂದು ನಮ್ಮ ಮನಸ್ಸಿನಾಗ ಉಳಿತಿತ್ತು. ಅದು ಅಲ್ಲಿ ಬಿಟ್ಟರು ನಮ್ಮ ಮನಸ್ಸಿನಾಗ ಉಳಿತಿತ್ತು ಬಂಗಾರ. ಅದನ್ನು ಮರೆತು ಬಿಟ್ಟಿದ್ದ. ನಾವು ಮರಿದಲ್ಲ, ಅವ್ನು ಮರೆತು ಬಿಟ್ಟಿದ್ದ. ಬಂದ ಅವನು ವಿಚಾರ ಮತ್ತೆ ನಂದಿ ಮುಂದೆ ಕೂತು ಭಜನೆ ಮಾಡಾಕತ್ತಿದ. ಎಲ್ಲ ಭಕ್ತರು ಕರ್ಕೊಂಡು ಭಜನೆ ಮಾಡಾಕತ್ತಿದ. ತನ್ನ ಗೆಳೆಯರು ಕರ್ಕೊಂಡು ಭಜನೆ ಮಾಡ್ತಾ ಅಂದ, ಯಪ್ಪ
ಈ ಬಸವನ ಬೈಲ್ದಾಗಿನ 8 ವರ್ಷ ಕುಂಡ್ರದು ಅಂದ. ನೀವೆಲ್ಲ ಹೆಂಗೆ ವಿಚಾರ ಮಾಡ್ತಿರಲ್ಲ ಅಂತ ನಾವು ಏನಪ್ಪ ಬಡತನ ಪರಿಸ್ಥಿತಿ ಅದ ಅಂತ ಹೇಳಿ ಈ ಬಸವನ ಮಡಿ ಒಳಗೆ ಬಿಸಿಲು ಒಳಗೆ ಹಂಗೆ ಗಾಡಿ ಒಳಗೆ ಹೆಂಗೆ ಕೊಂಡ್ರದು, ನೀವು ಒಂದು ಗುಡಿ ಕಟ್ಟು ನಾನು ಅದರ ಗುಡಿ ಕಟ್ಟು ನಾನಪ್ಪ ಎಲ್ಲರಿಗೂ ಬಾಡ್ದಂತಲ್ಲ ಬಡವರ ಭಕ್ತಿಪ್ಪ. ಬಸವನವ್ರ ದೇಹವೇ ದೇಗುಲ ಅಂದಾರ, ಆ ನಂದಿಗೊಂದು ಮಂದಿರ ಕಟ್ಟೋಣ. ನಾವು ಹೊರಗೆ ಬಿಸಿಲಾಕೊಂಡ್ರು ಅವಗರೇ ನೆಳ ಮಾಡೋನಲ್ಲ. ಯಾಕಂದ್ರೆ ಆರಾಧ್ಯ ದೈವ ಆಗ್ಯಾರ ನಮ್ಮ ಗ್ರಾಮದವ್ರು. ಎಲ್ಲರೂ ಬಂದು ಬೇಡ್ಕೊತಾರ, ವರ ಬೇಡ್ಕೊತಾರ, ಪಡ್ಕೋತಾರ. ಅವಾಗೊಂದು ಸಣ್ಣ ಗುಡಿ ಕಟ್ಟೋಣ ಅಂತ ಹೇಳಿದಾಗ ಹಿರಿಯರೆಲ್ಲರೂ ಕೂಡಿ ಎದ್ದು ನಿಂತ ಏನತ್ತಾರ ಅನ್ನೋದು ಇವತ್ತು ನೋಡೋದು ಬೇಡ. ಟೈಮ್ ಭಾಳ ಆಗೈತಿ. ನಾಳೆ ಹಿರಿಯರೇನು ಗುಡಿ ಕಟ್ತಾನತ್ತಾರೋ, ಎಲ್ಲಿದ್ದು ಬಿಡೋ ಮಾರಾಯ ಪಟ್ಟಿ ಯಾರು ಕೊಡ್ಬೇಕು ಸ್ವಾಮಿಗತ್ತಾರೋ ಅನ್ನೋದನ್ನು ನಾಳೆ ನೋಡೋಣ. ನಾಳೆ ಅವನ ಬದುಕನ್ನೇ ಬಂಗಾರ ಮಾಡಿರುವಂಥ ಲಚ್ಚಾನದ ಸಿದ್ಧಲಿಂಗ ಅವನ ಮನೆಗೆ ಬರ್ತಾನೆ. ಪುರದ ಪುಣ್ಯದ ಪ್ರಭಾವ ಏನೋ ಗೊತ್ತಿಲ್ಲ, ಮಾದನ ಹಿಪ್ಪರಿಗೆ ಪಾದಾರ್ಪಣೆ ಮಾಡುವಂಥ ಸುಂದರ ಸನ್ನಿವೇಶವನ್ನು ನಾಳೆ ನಾವು ನೀವು ಇದೇ ವೇದಿಕೆ ಮುಂದೆ ನೋಡೋಣ. ಲಚ್ಚಾನದ ಸಿದ್ಧಲಿಂಗ ಬರುವಂಥ ವೈಭವ ನಮ್ಮ ಶರಣ ನಮ್ಮ ಶಿವಲಿಂಗೇಶ ಹೋಗಿ ಅವರು ಕರ್ಕೊಂಡು ಬರುವಂಥ ವೈಭವ, ನಾವು ನೀವೆಲ್ಲರೂ ಕೂಡಿ ಆ ಮಹಾತ್ಮರ ಭಜನೆಯನ್ನು ಮಾಡುವಂಥ ವೈಭವವನ್ನು ಇದೇ ನಾವೆಲ್ಲ ಕಣ್ತುಂಬ ನೋಡುವಂಥ ಸನ್ನಿವೇಶ ನಾಳೆ ನೋಡೋಣ ಅಂತ ಹೇಳಿ ಇವತ್ತು ನನ್ನ ಮಾತು ವಿರಾಮ ಮಾಡ್ತಾ ಇದ್ದೇನೆ. ಓಂ ಶಾಂತಿ. ನೀವೆಲ್ಲರೂ ಮತ್ತು ನಾಡು ನೀವು ದಿವಸ ಹಾಕ್ತೀರಿ ಎಲ್ಲ ಕರ ನಮಗೊಂದು ವೈಭವ. ಲಚ್ಚಾನದ ಸಿದ್ಧಲಿಂಗ ಶಿವಯೋಗಿ ಸಂತ ಮಹಾಂತ ಅಪ್ಪ ಬರ್ತಾನಂತ ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗ್ತದೆ. ಅಲ್ಲಿ ಬರೋದು ಇಲ್ಲೇ ಬರ್ತಾನಂದ್ರೆ ನಮ್ಮ ಊರಿಗೆ ಬಂದಂಗೆ ಇಂದಿರಾನಗರಕ್ಕೆ ಬಂದಂಗೆ ನೀವೆಲ್ಲರೂ ಏನು ಅಂತ ಕೇಳಿದ್ರೆ ಅದೇ ಭಕ್ತಿಯಿಂದ ನಾಳೆ ಸಾಯಂಕಾಲ ರಂಗೋಲಿ ಮತ್ತೆ ನಿಮಗೇನು ರೊಕ್ಕ ಅನ್ನಕತ್ತಿಲ್ಲ, ರಂಗೋಲಿ ಹೂವು ತರೀರು ತೋರ ಹಬ್ಬ. ಇದು 15 ದಿವಸ ನಮ್ಮ ಶಿವಲಿಂಗ ಅಜ್ಜನ ಹಬ್ಬನ ನಾವು ಮಾಡಾಕೈತಿದ್ವಿ. ಅಂದ್ರೆ ನಾಳೆ ಅವನು ಉದ್ಧಾರ ಮಾಡಿರುವಂಥ ಗುರು ಬರ್ತಾನಂತ ಕೇಳಿದ್ರೆ ನಮ್ಮೆಲ್ಲರ ಸೌಭಾಗ್ಯ ಅದನ್ನು ನಾವು ನೋಡುವಂಥದ್ದು. ಅದಕ್ಕೆ ನಾಳೆಲ್ಲ ಮನೆ ಮುಂದೆ ಸ್ವಚ್ಛತೆ, ಮನೆಯೂ ಸ್ವಚ್ಛ ಇರಲಿ, ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಸಿದ್ಧಲಿಂಗನ ದರ್ಶನ ಮಾಡ್ಕೊಳಕ್ಕೆ ನಾವು ನೀವೆಲ್ಲರೂ ನಾಳೆ ಸರಿಯಾಗಿ 7:15 ಕೂಡೋಣ ಅಂಥೇಳಿ ಮಾತು ವಿರಾಮ ಮಾಡ್ತಾಯಿದ್ದೇನೆ. ಓಂ ಶಾಂತಿ.